ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. LL1 ಪಾರ್ಸರ್ ಪ್ರಾಬ್ಲಮ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು VTU ಪರ್ಸ್ಪೆಕ್ಟಿವ್ ಅಂತ ಬಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಮೇಲೆ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಕೇವಲ 4 ಸ್ಟೆಪ್ಸ್ ಮಾತ್ರ ಇರೋದು. ಸೊ ನಿಮಗೆ ಈ ರೀತಿ ಪ್ರೊಜೆಕ್ಷನ್ ಗಳನ್ನ ಕೊಟ್ಟಿರ್ತಾರೆ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಮೊದಲನೇ ಸ್ಟೆಪ್ ಅಲ್ಲಿ ನೀವು ಕೊಟ್ಟಿರುವಂತಹ ಪ್ರೊಜೆಕ್ಷನ್ ಗಳಲ್ಲಿ ಏನಾದ್ರೂ ಕೂಡ ಲೆಫ್ಟ್ ರಿಕರ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಏನು, ಲೆಫ್ಟ್ ರಿಕರ್ಷನ್ ಅನ್ನ ಚೆಕ್ ಮಾಡಬೇಕು. ಅವ್ರು ಒಂದೊಂದ್ಸಲಿ ಏನ್ ಕೊಡ್ತಾರೆ, ಲೆಫ್ಟ್ ರಿಕರ್ಷನ್ ಇಲ್ದಲೇ ಇರೋದನ್ನೇ ಕೊಟ್ಬಿಟ್ಟು ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಕ್ ಹೇಳ್ತಾರೆ. ಅವಾಗ ನೀವು ಒಂದ್ಸಲಿ ನೋಡ್ಬೇಕು, ಲೆಫ್ಟ್ ರಿಕರ್ಷನ್ ಇಲ್ವಾ, ನೆಕ್ಸ್ಟ್ ಸ್ಟೆಪ್ಗೆ ಜಂಪ್ ಆಗ್ಬಿಡ್ಬೇಕು. ಈಗ ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಲೆಫ್ಟ್ ರಿಕರ್ಷನ್ ಅಂದ್ರೆ ಯಾವ ಫಾರ್ಮೇಟ್ ಅಲ್ಲಿ ಇರುತ್ತೆ ಗೊತ್ತಾ, ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲಾಶ್ ಬೀಟಾ, ಈ ಒಂದು ಫಾರ್ಮೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಪ್ರೊಡ್ಯೂಸರ್ ಇರ್ತಾರಲ್ಲ ಅವರೇ ಫಸ್ಟ್ ಎಲಿಮೆಂಟ್ ಆಗಿರ್ತಾರೆ. ಒಂದು ಪ್ರೊಜೆಕ್ಷನ್ ಅಲ್ಲಿ ಪ್ರೊಡ್ಯೂಸರ್ ಮೊದಲನೇ ಎಲಿಮೆಂಟ್ ಆಗಿರ್ತಾರಲ್ಲ, ಅವಾಗ ಏನಂತ ಕರಿತೀವಿ, ಅದನ್ನ ಲೆಫ್ಟ್ ರಿಕರ್ಷನ್ ಇದೆ, ಅದರಲ್ಲಿರುವಂತಹ ಲೆಫ್ಟ್ ರಿಕರ್ಷನ್ ಅನ್ನ ನಾವು ತೆಗೆದು ಬರೀಬೇಕು. ಈಗ ಇಲ್ಲಿ ನೋಡಿದ್ರೆ ಮೊದಲನೇ ಪ್ರೊಜೆಕ್ಷನ್, ಸೊ ಮೊದಲನೇ ಪ್ರೊಡ್ಯೂಸರ್ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್ಸ್, ಇ ಪ್ಲಸ್ ಟಿ ಮತ್ತೆ ಟಿ, ಸರಿನಾ. ಈ ಮೊದಲನೇ ಪ್ರೊಜೆಕ್ಷನ್ ಅನ್ನ ನೋಡಿದ್ರೆ ಪ್ರೊಡ್ಯೂಸರ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಇವಾಗ ಏನಾಯ್ತು, ಲೆಫ್ಟ್ ರಿಕರ್ಷನ್ ಇದೆ. ಸೊ ಇಲ್ಲಿರುವಂತ ಲೆಫ್ಟ್ ರಿಕರ್ಷನ್ ಅನ್ನ ತೆಗಿಬೇಕು. ನೆಕ್ಸ್ಟ್ ಇ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಟಿ, ಸೊ ಇದು ಡಿಫರೆಂಟ್ ಇದೆ, ಸೇಮ್ ಇದೆಯಾ. ಇ ಮತ್ತೆ ಇ ಇದ್ದಿದ್ರೆ ಮಾತ್ರ ನನಗೆ ಲೆಫ್ಟ್ ರಿಕರ್ಷನ್ ಇರ್ತಿತ್ತು, ಇಲ್ಲಿ ಇಲ್ಲ. ಸೊ ಇವಾಗ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ. ನೆಕ್ಸ್ಟ್ ಟಿ ಈಸ್ ಪ್ರೊಡ್ಯೂಸಿಂಗ್ ಟಿ, ಸೊ ಇಲ್ಲಿ ಲೆಫ್ಟ್ ರಿಕರ್ಷನ್ ಬಂತು. ನೆಕ್ಸ್ಟ್ ಟಿ ಈಸ್ ಪ್ರೊಡ್ಯೂಸಿಂಗ್ ಎಫ್, ಸೊ ಲೆಫ್ಟ್ ರಿಕರ್ಷನ್ ಇಲ್ಲ. ಎಫ್ ಈಸ್ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್, ಫಸ್ಟ್ ಎಲಿಮೆಂಟ್ ಅನ್ನ ನೋಡಿ, ಓಪನ್ ಬ್ರಾಕೆಟ್ ಇದೆ, ಸೊ ಲೆಫ್ಟ್ ರಿಕರ್ಷನ್ ಇಲ್ಲ. ಎಫ್ ಈಸ್ ಪ್ರೊಡ್ಯೂಸಿಂಗ್ ಐ ಡಿ, ಸೊ ಲೆಫ್ಟ್ ರಿಕರ್ಷನ್ ಇಲ್ಲ. ಈಗ ಎರಡು ಕಂಡೀಷನ್ ಅಲ್ಲಿ ಮಾತ್ರ ನನಗೆ ಲೆಫ್ಟ್ ರಿಕರ್ಷನ್ ಬಂದಿದೆ, ಅದನ್ನ ರಿಮೂವ್ ಮಾಡಿ ಬರೀಬೇಕು. ಸೊ ಫಸ್ಟ್ ಸ್ಟೆಪ್ ಅನ್ನ ಬರೀತಾ ಹೋಗೋಣ. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಏನು, ಆಫ್ಟರ್ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್, ಸರಿನಾ. ಈಗ ಲೆಫ್ಟ್ ರಿಕರ್ಷನ್ ಅನ್ನ ಯಾವ ರೀತಿ ರಿಮೂವ್ ಮಾಡೋದು, ಈ ಫಾರ್ಮೆಟ್ ಅಲ್ಲಿ ಇದ್ರೆ ನಾವೇನ್ ಮಾಡ್ತೀವಿ, ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ಈ ರೀತಿ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಡೆಪ್ತ್ ನಿಮಗೆ ಡೀಟೇಲ್ಸ್ ಬೇಕು ಲೆಫ್ಟ್ ರಿಕರ್ಷನ್ ಬಗ್ಗೆ ಅಂತಂದ್ರೆ, ಸೊ ಅದ್ರ ಸಪರೇಟ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಐ ಬಟನ್ ಅಲ್ಲೂ ಕೂಡ ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು. ಸೊ ಈ ವಿಡಿಯೋ ಆದ್ಮೇಲೆ ನೋಡಿ, ಇದರಲ್ಲೂ ನಾನು ಹೇಳ್ಕೊಡ್ತೀನಿ, ಎಷ್ಟು ಬೇಕು ಅಷ್ಟನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಲೆಫ್ಟ್ ರಿಕರ್ಷನ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ತೀವಿ, ಇ ಈಸ್ ಪ್ರೊಡ್ಯೂಸಿಂಗ್ ಇ ಪ್ಲಸ್ ಟಿ ಸ್ಲಾಶ್ ಟಿ ಅಲ್ವಾ. ಸೊ ಈ ಫಾರ್ಮೆಟ್ ಅಲ್ಲಿ ಇದೆ. ಸೊ ಇ ಪ್ರೊಡ್ಯೂಸಿಂಗ್ ಇ, ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಟಿ ವಿಲ್ ಬಿಕಮ್ ದಿ ಆಲ್ಫಾ ವ್ಯಾಲ್ಯೂ, ನೆಕ್ಸ್ಟ್ ಟಿ ವಿಲ್ ಬಿಕಮ್ ದ ಬೀಟಾ ವ್ಯಾಲ್ಯೂ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಇ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್, ಸೊ ಬೀಟಾ ವ್ಯಾಲ್ಯೂ ಏನಿದೆ ಟಿ ಇ ಡ್ಯಾಶ್, ನೆಕ್ಸ್ಟ್ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್, ಸೊ ಆಲ್ಫಾ ವ್ಯಾಲ್ಯೂ ಏನು ಪ್ಲಸ್ ಟಿ ಇ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ನೋಡಿ, ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ಅನ್ನ ತೆಗೆದಾಕಿದೀವಿ. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಬರೋಣ. ಟಿ ಪ್ರೊಡ್ಯೂಸಿಂಗ್ ಟಿ ಸ್ಟಾರ್ ಎಫ್, ಸೊ ಸ್ಟಾರ್ ಎಫ್ ಏನಾಗುತ್ತೆ ಆಲ್ಫಾ, ಎಫ್ ಏನಾಗುತ್ತೆ ಬೀಟಾ. ಸೊ ಟಿ ಪ್ರೊಡ್ಯೂಸಿಂಗ್ ಬೀಟಾ ಅಂತಂದ್ರೆ ಎಫ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು ಸ್ಟಾರ್ ಎಫ್ ಟಿ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ಅನ್ನು ಕೂಡ ತೆಗೆದಿದ್ದೀವಿ. ಮೂರನೇದ್ರಲ್ಲಿ ಏನಾದ್ರೂ ಇತ್ತಾ, ಸೊ ಮೂರನೇದ್ರಲ್ಲಿ ಇರಲಿಲ್ಲ, ಸೊ ಅದನ್ನ ಆಸ್ ಇಟ್ ಈಸ್ ಬರೀರಿ, ಎಫ್ ಪ್ರೊಡ್ಯೂಸಿಂಗ್ ಇ ಸ್ಲಾಶ್ ಐ ಡಿ. ಈಗ ಎರಡನೇ ಸ್ಟೆಪ್ಗೆ ಹೋಗೋಣ. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಲೆಫ್ಟ್ ಫ್ಯಾಕ್ಟರಿಂಗ್ ಇದೆಯಾ ಅಂತ ನೋಡ್ಬೇಕು. ಸೊ ಲೆಫ್ಟ್ ಫ್ಯಾಕ್ಟರಿಂಗ್ ಅಂತ ಅಂದ್ರೇನು, ಲೆಫ್ಟ್ ಫ್ಯಾಕ್ಟರಿಂಗ್ ಅಂತಂದ್ರೆ 2 ರಿಂದ 3 ಅಥವಾ ಕಡಿಮೆ ಅಂತಂದ್ರೂ 2 ಪ್ರೊಜೆಕ್ಷನ್ ಗಳಿರ್ಬೇಕು ಒಂದು ಪ್ರೊಡ್ಯೂಸರ್ ಇಂದ. ಆ 2 ಪ್ರೊಜೆಕ್ಷನ್ ಅಲ್ಲಿ ಕಾಮನ್ ಎಲಿಮೆಂಟ್ ಇರಬೇಕು. ಕಾಮನ್ ಎಲಿಮೆಂಟ್ ಇದ್ರೆ ಮಾತ್ರ ನಾವು ಲೆಫ್ಟ್ ಫ್ಯಾಕ್ಟರಿಂಗ್ ಅನ್ನ ಅಪ್ಲೈ ಮಾಡಬಹುದು, ಅದು ಕೂಡ ಸ್ಟಾರ್ಟಿಂಗ್ ಅಲ್ಲೇ ಇರಬೇಕು. ನೋಡಿ, ಇವಾಗ ಈ ಒಂದು ಪ್ರೊಜೆಕ್ಷನ್ ಗಳನ್ನ ತಗೋಬೇಕು, ಯಾಕಂತಂದ್ರೆ ಇಲ್ಲಿಂದ ರಿಫೈನ್ ಮಾಡ್ಕೊಂಡಿರೋದು ನಾವು. ಸೊ ಇದ್ರ ಮೇಲೆ ಅಪ್ಲೈ ಮಾಡಬೇಕು. ಇ ಈಸ್ ಪ್ರೊಡ್ಯೂಸಿಂಗ್ ಓನ್ಲಿ 1 ಪ್ರೊಜೆಕ್ಷನ್, ಸೊ ನಾನು ಇದನ್ನ ಮುಟ್ಟಂಗಿಲ್ಲ. ಯಾಕೆ, ಮಿನಿಮಮ್ ಅಂದ್ರೆ 2 ಇರಬೇಕು ಲೆಫ್ಟ್ ಫ್ಯಾಕ್ಟರಿಂಗ್ ಅಪ್ಲೈ ಆಗಬೇಕು ಅಂದ್ರೆ. ನೆಕ್ಸ್ಟ್ ಇಲ್ಲಿ ಎರಡನೇದ್ರಲ್ಲಿ ಏನಾಗ್ತಾ ಇದೆ, 2 ಪ್ರೊಜೆಕ್ಷನ್ ಇದೆ. ಮೊದಲನೇ ಎಲಿಮೆಂಟ್ ನೋಡ್ರಿ, ಸಿಂಪಲ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಆಲ್ಫಾ ಇಲ್ಲಿ ಎಪ್ಸಲಾನ್ ಇದೆ, 2 ಕೂಡ ಸೇಮಾ ಇಲ್ಲ. ಸೊ ಕಾಮನ್ ಇಲ್ಲ ಅಂತಂದ್ರೆ ಇದಕ್ಕೆ ಲೆಫ್ಟ್ ಫ್ಯಾಕ್ಟರಿಂಗ್ ಇಲ್ಲ. ನೆಕ್ಸ್ಟ್ ಟಿ ಪ್ರೊಡ್ಯೂಸಿಂಗ್ ಎಫ್ ಟಿ ಡ್ಯಾಶ್, ಸೊ ಒಂದೇ ಒಂದು ಪ್ರೊಜೆಕ್ಷನ್ ಮುಟ್ಟಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್, ಮೊದಲನೇದೇನಿದೆ, ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಸ್ಟಾರ್ ಇದೆ,
ಇಲ್ಲಿ ಎಪ್ಸಲಾನ್ ಇದೆ, ಎರಡು ಕೂಡ ಸೇಮ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲೂ ಇಲ್ಲ ಅಂತ ಅರ್ಥ. ಎಫ್ ಪ್ರೊಡ್ಯೂಸಿಂಗ್ ಇ ನೋಡಿ ಓಪನ್ ಬ್ರಾಕೆಟ್ ಇದೆ, ಇದರಲ್ಲಿ ಇನ್ನೊಂದು ಪ್ರೊಜೆಕ್ಷನ್ ನಲ್ಲಿ ಐ ಡಿ ಇದೆ. ಸೊ ಎರಡು ಕೂಡ ಸೇಮ್ ಇಲ್ಲ. ಸೊ ಇದರಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇಲ್ಲ ಅಂತ ಅಂದ್ರೆ ಏನಾಯ್ತು, ಸ್ಟೆಪ್ ನಂಬರ್ 2 ಅನ್ನ ನಾವು ಸ್ಕಿಪ್ ಮಾಡಿದೀವಿ ಅಂತ ಅರ್ಥ. ಯಾಕೆ ಲೆಫ್ಟ್ ಫ್ಯಾಕ್ಟರಿಂಗ್ ಇಲ್ಲ ಅಂತಂದ್ರೆ ಏನ್ ತೆಗಿಯೋಣ ನಾನು ಅಲ್ವಾ? ಈಗ ಸ್ಟೆಪ್ ನಂಬರ್ 3. ಸೊ ಸ್ಟೆಪ್ ನಂಬರ್ 3 ಆದ್ಮೇಲೆ ಇನ್ನೊಂದೇ ಒಂದು ಸ್ಟೆಪ್ ಉಳ್ಕೊಳುತ್ತಷ್ಟೇ. ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಮತ್ತೆ ಫಾಲೋನ ಕಂಡುಹಿಡ್ಕೋಬೇಕು. ಸೊ ಫಸ್ಟ್ ಮತ್ತೆ ಫಾಲೋನ ಕಂಡುಹಿಡ್ಕೋಬೇಕು. ಯಾವ ರೀತಿ? ಫಸ್ಟ್ ನಾವು ಇಲ್ಲಿರುವಂತಹ ಪ್ರೊಜೆಕ್ಷನ್ಗಳಿಗೆ ಫಸ್ಟ್ ಅನ್ನ ಕಂಡುಹಿಡಿಯೋಣ, ಆಮೇಲೆ ಫಾಲೋ. ಸೊ ಫಸ್ಟ್ ಸ್ಟೆಪ್ ನಂಬರ್ 3 ಫಸ್ಟ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಆಫ್ ಮೊದಲನೇ ಎಲಿಮೆಂಟ್ ಯಾವುದು? ಕ್ಯಾಪಿಟಲ್ ಲೆಟರ್ ಇ. ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಇವಾಗ ಕ್ಯಾಪಿಟಲ್ ಲೆಟರ್ ಇ ಇದೆಯಲ್ಲ, ಅದರ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವ್ದಿದೆ ನೋಡಿ. ಮೊದಲನೇ ಎಲಿಮೆಂಟ್ ಯಾವ್ದಿದೆ? ಕ್ಯಾಪಿಟಲ್ ಲೆಟರ್. ಏನಾದ್ರೂ ಕೂಡ ಪ್ರೊಜೆಕ್ಷನ್ ಇನ ಮೊದಲನೇ ಎಲಿಮೆಂಟ್ ಕ್ಯಾಪಿಟಲ್ ಲೆಟರ್ ಆಗಿದ್ರೆ ಅದೇ ಫಸ್ಟ್ ಆಗ್ಬೇಕಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವ್ದಾದ್ರು ಕ್ಯಾಪಿಟಲ್ ಲೆಟರ್ ಟಿ. ಏನಾದ್ರೂ ಸ್ಮಾಲ್ ಲೆಟರ್ ಬಂತು, ಪ್ಲಸ್ ಮೈನಸ್ ಸ್ಟಾರ್ ಓಪನ್ ಬ್ರಾಕೆಟ್ ಡಾಲರ್ ಏನಾದ್ರು ಬಂತು, ಎಪ್ಸಲಾನು ಏನಾದ್ರೂ ಬಂತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಬರಿತೀವಿ. ಬಟ್ ಕ್ಯಾಪಿಟಲ್ ಲೆಟರ್ ಬಂತು ಅಂತಂದ್ರೆ ಆ ಕ್ಯಾಪಿಟಲ್ ಲೆಟರ್ ಇನ ಫಸ್ಟ್ ಅನ್ನ ಕಂಡುಹಿಡಬೇಕು. ಇಷ್ಟೇ. ಕ್ಯಾಪಿಟಲ್ ಲೆಟರ್ ಟಿ ಇದು ಫಸ್ಟ್ ಅನ್ನ ಕಂಡುಹಿಡಿಯೋಣ ಅಂತಂದ್ರೆ ಇಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಸೊ ಇಲ್ಲಿ ಎಫ್ ಟಿ ಡ್ಯಾಶ್. ಸೊ ಮೊದಲನೇದು ಏನಿದೆ, ಕ್ಯಾಪಿಟಲ್ ಲೆಟರ್ ಎಫ್ ಇದೆ. ಸೊ ಇವಾಗ ಏನ್ ಮಾಡಬೇಕು, ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ ಎಫ್. ಕ್ಯಾಪಿಟಲ್ ಲೆಟರ್ ಎಫ್ ನ ಪ್ರೊಜೆಕ್ಷನ್ಸ್ ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಫಸ್ಟ್ ಇದೇನ್ ಮಾಡ್ತಾ ಇದೆ, ಎರಡು ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಎಫ್ ನ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? ಓಪನ್ ಬ್ರಾಕೆಟ್. ಸೊ ಓಪನ್ ಬ್ರಾಕೆಟ್. ಮತ್ತೆ ಎರಡನೇ ಪ್ರೊಜೆಕ್ಷನ್ ಏನಿರೋದು ಐ ಡಿ. ಸ್ಮಾಲ್ ಲೆಟರ್ಸ್ ಇದ್ರೆ ಪ್ಲಸ್ ಮೈನಸ್ ಸ್ಟಾರ್ ಯಾವ್ದಾದ್ರು ಆಪರೇಟರ್ಸ್ ಇದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ಕ್ಯಾಪಿಟಲ್ ಲೆಟರ್ ಇದ್ರೆ ಮಾತ್ರ ಆ ಕ್ಯಾಪಿಟಲ್ ಲೆಟರ್ದು ಫಸ್ಟ್ ಅನ್ನ ಕಂಡುಹಿಡಿಯಬೇಕು. ಸೊ ಇವಾಗ ಏನ್ ಮಾಡ್ತೀವಿ ನಾವು, ಡೈರೆಕ್ಟ್ ಆಗಿ ಐ ಡಿ ಅಂತ ಬರಿತೀವಿ. ಸೊ ಅವೆರಡೂ ಕೂಡ ಫ್ಲವರ್ ಬ್ರಾಕೆಟ್ ಒಳಗಡೆ ಕ್ಲೋಸ್ ಮಾಡ್ರಿ. ಈಗ ಫಸ್ಟ್ ಆಫ್ ಇ ಆಯ್ತು. ಫಸ್ಟ್ ಆಫ್ ಇ ಆಯ್ತು ಅಂತಂದ್ರೆ ಫಸ್ಟ್ ಆಫ್ ಟಿ ಆಯ್ತು. ಫಸ್ಟ್ ಆಫ್ ಟಿ ಆಯ್ತು ಅಂತಂದ್ರೆ ಫಸ್ಟ್ ಆಫ್ ಎಫ್ ಆಯ್ತು. ಯಾಕೆ? ಇವೆಲ್ಲವೂ ಕೂಡ ಈಕ್ವಲ್. ನೆಕ್ಸ್ಟ್ ಇವೆರಡು ಮಾತ್ರ ಉಳ್ಕೊಂಡಿದೆ. ಫಸ್ಟ್ ಆಫ್ ಇ ಡ್ಯಾಶ್ ಅನ್ನ ಹುಡ್ಕೋಣ. ಫಸ್ಟ್ ಆಫ್ ಇ ಡ್ಯಾಶ್. ಈಗ ನೋಡಿ ಎರಡು ಪ್ರೊಜೆಕ್ಷನ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಮೊದಲನೇದ್ರಲ್ಲಿ ಪ್ಲಸ್ ಇದೆ, ಪ್ಲಸ್ ಮೈನಸ್ ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ಎಪ್ಸಲಾನ್ ಇದೆ. ಸೊ ಎಪ್ಸಲಾನ್ ಇದ್ರೂ ಕೂಡ ಡೈರೆಕ್ಟ್ ಆಗಿ ಬರೀಬೇಕು. ಅವೆರಡನ್ನು ಕೂಡ ಪ್ಯಾರಂಥಿಸಿಸ್ ಅಥವಾ ಫ್ಲವರ್ ಬ್ರಾಕೆಟ್ ಒಳಗಡೆ ಕ್ಲೋಸ್ ಮಾಡ್ರಿ. ನೆಕ್ಸ್ಟ್ ಫಸ್ಟ್ ಆಫ್ ಲಾಸ್ಟ್ ಎಲಿಮೆಂಟ್ ಯಾವುದು? ಟಿ ಡ್ಯಾಶ್ ಅನ್ನ ಹುಡುಕ್ತಾ ಹೋಗೋಣ. ಎರಡು ಪ್ರೊಜೆಕ್ಷನ್ ಇದೆ. ಮೊದಲನೇದ್ರಲ್ಲಿ ಸ್ಟಾರ್, ಎರಡನೇದ್ರಲ್ಲಿ ಎಪ್ಸಲಾನ್. ನೋಡಿ ಫಸ್ಟ್ ಅನ್ನ ಕಂಡುಹಿಡ್ದಾಯ್ತು. ಪ್ಲಸ್ ಮೈನಸ್ ಎಪ್ಸಲಾನು ಏನೇ ಬಂದ್ರು, ಸ್ಮಾಲ್ ಲೆಟರ್ಸ್ ಬಂದ್ರೆ ಡೈರೆಕ್ಟ್ ಆಗಿ ಬರೀರಿ. ಕ್ಯಾಪಿಟಲ್ ಲೆಟರ್ಸ್ ಬಂದ್ರೆ ಆ ಕ್ಯಾಪಿಟಲ್ ಲೆಟರ್ದು ಫಸ್ಟ್ ಅನ್ನ ಕಂಡುಹಿಡ್ಬೇಕು. ಅಷ್ಟೇ, ಮುಗೀತು. ನೆಕ್ಸ್ಟ್ ಫಾಲೋನ ಕಂಡುಹಿಡಿತಾ ಹೋಗೋಣ. ಫಾಲೋ ಆಫ್ ಮೊದಲನೇ ಎಲಿಮೆಂಟ್ ಯಾವುದು? ಮೊದಲನೇ ಪ್ರೊಡ್ಯೂಸರು ಇ. ಸೊ ಇಲ್ಲಿ ಒಂದ್ ಸ್ವಲ್ಪ ಸಿನೇರಿಯೋಸ್ ಗಳನ್ನ ನೆನ್ಪಿಟ್ಕೋಬೇಕು. ಮೊದಲನೇ ಪ್ರೊಡ್ಯೂಸರಿಗೆ ನೀವೇನ್ ಮಾಡ್ತೀರಾ ಗೊತ್ತಾ? ಡಾಲರ್ ಅನ್ನ ಇನ್ಕ್ಲೂಡ್ ಮಾಡಲೇಬೇಕು. ಎಲ್ಲದನ್ನು ಕೂಡ ಫ್ಲವರ್ ಬ್ರಾಕೆಟ್ ಒಳಗಡೆನೆ ಎನ್ಕ್ಲೋಸ್ ಮಾಡಬೇಕು. ಡಾಲರ್ ಅನ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕು. ಯಾರಿಗೆ? ಮೊದಲನೇ ಪ್ರೊಡ್ಯೂಸರ್ಗೆ ಫಾಲೋನ ಬರೀಬೇಕು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇ ಎಲ್ಲಿದೆ ನೋಡ್ರಿ. ಕ್ಯಾಪಿಟಲ್ ಲೆಟರ್ ಇ ಎಲ್ಲಿದೆ? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅಲ್ಲಿ ಅಂಡರ್ಲೈನ್ ಅನ್ನ ಮಾಡ್ಕೋಬೇಕು. ಇಲ್ಲಿದೆ ನೋಡಿ. ಅದನ್ನ ಫಾಲೋ ಮಾಡ್ತಿರೋದಂದ್ರೆ ಅದರ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಕ್ಲೋಸ್ಡ್ ಬ್ರಾಕೆಟ್. ಸೊ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಬರೀಬೇಕು. ಮತ್ತೆಲ್ಲಾದ್ರೂ ಕ್ಯಾಪಿಟಲ್ ಲೆಟರ್ ಇ ಇದೆಯಾ? ಇಲ್ಲ. ಸೊ ಮುಗೀತು. ಫ್ಲವರ್ ಬ್ರಾಕೆಟ್ ಒಳಗಡೆ ಕ್ಲೋಸ್. ಫಾಲೋ ಆಫ್ ಇ ಏನಾಯ್ತು? ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ ಫಾಲೋ ಆಫ್ ಇ ಡ್ಯಾಶ್. ಸೊ ಇ ಡ್ಯಾಶ್ ನ ಫಾಲೋನ ಕಂಡುಹಿಡಿಯೋಣ. ಇ ಡ್ಯಾಶ್ ಫಾಲೋನ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಮಾಡಬೇಕು? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇ ಡ್ಯಾಶ್ ಎಲ್ಲಿದೆ ಅಂಡರ್ಲೈನ್ ಮಾಡ್ಕೋಬೇಕು. ಇ ಡ್ಯಾಶ್ ಇಲ್ಲಿದೆ, ಇನ್ನೊಂದು ಇ ಡ್ಯಾಶ್ ಇಲ್ಲಿದೆ. ಸರಿನಾ? ಈಗ ಫಸ್ಟ್ ಇದನ್ನ ತಗೊಳ್ಳೋಣ. ಇ ಡ್ಯಾಶ್ ನ ಪಕ್ಕದಲ್ಲಿರುವಂತಹ ಎಲಿಮೆಂಟ್ ಯಾವುದು? ಇ ಡ್ಯಾಶ್ ಪಕ್ಕದಲ್ಲಿ ಯಾವುದು ಎಲಿಮೆಂಟ್ ಇಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಇದು ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಎಲ್ಲಿಗೆ? ಪ್ರೊಡ್ಯೂಸರ್ ಆಫ್ ದ ಪ್ರೊಜೆಕ್ಷನ್. ಯಾರಿಗೆ? ಕ್ಯಾಪಿಟಲ್ ಲೆಟರ್ ಇ. ಯಾವ ಟೈಮಲ್ಲಿ ಇಲ್ಲಿ ಮುಂದೆ ಎಲಿಮೆಂಟ್ ಇಲ್ಲ ಅಂತ ಪ್ರೊಡ್ಯೂಸರಿಗೆ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ, ಅವಾಗ ಆ ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕು. ಸೊ ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಇ. ನನಗೆ ಆಲ್ರೆಡಿ ಗೊತ್ತಿದೆ ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಇ. ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಮುಗಿದೇ ಹೋಯ್ತು. ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಇಲ್ಲೊಂದು ಕಡೆ ಇದೆ. ಸೊ ಅದನ್ನು ನೋಡೋಣ. ಇ ಡ್ಯಾಶ್.
ಸೊ ಇದು ಸಪರೇಟ್ ಪ್ರೊಜೆಕ್ಷನ್, ಸ್ಲ್ಯಾಶ್ ಅಂತ ಅಂದ್ರೇನು, ಇದು ಇನ್ನೊಂದು ಪ್ರೊಜೆಕ್ಷನ್ ಅನ್ನ ತೋರಿಸ್ತಾ ಇದೆ ಅಂತ ಅರ್ಥ. ಸೊ ಎಪ್ಸಿಲಾನ್ ಈಸ್ ಸಪರೇಟ್ ಪ್ರೊಜೆಕ್ಷನ್. ಈ ಪ್ರೊಜೆಕ್ಷನ್ ಎಂಡ್ ಆಗಿದೆ, ಈಗ ಮುಂದೆ ಯಾವುದೇ ಎಲಿಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ಇ ಡ್ಯಾಶ್ಗೆ. ಇ ಡ್ಯಾಶ್ ಇನ್ ವ್ಯಾಲ್ಯೂ ಏನು, ಇಸ್ ಈಕ್ವಲ್ ಟು ಫಾಲೋ ಆಫ್ ಇ. ಫಾಲೋ ಆಫ್ ಇ ಆಲ್ರೆಡಿ ಬರ್ದಿದ್ವಿ, ಮತ್ತೆ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದ್ರದ್ದು ಬರೀಬೇಕು ನಾವು, ಟಿದು. ಸೊ ಫಾಲೋ ಆಫ್ ಟಿ, ಫಾಲೋ ಆಫ್ ಟಿ. ಸೊ ಫಾಲೋ ಆಫ್ ಟಿ ಏನಾಗುತ್ತೆ, ಟಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿದೆ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿದೆ, ಇಲ್ಲಿದೆ, ಸರಿನಾ? ಅದನ್ನ ಫಾಲೋ ಮಾಡ್ತಿರೋದು ಅಂತಂದ್ರೆ ಅದರ ಪಕ್ಕದಲ್ಲಿರುವಂತ ಎಲಿಮೆಂಟ್ ಯಾವುದು, ಕ್ಯಾಪಿಟಲ್ ಲೆಟರ್ ಇ ಡ್ಯಾಶ್. ಇದು ಇನ್ನೊಂದು ಸಿನಾರಿಯೋ, ಸರಿನಾ? ಪಕ್ಕದಲ್ಲಿ ಯಾವಾಗ ಕ್ಯಾಪಿಟಲ್ ಲೆಟರ್ ಬರುತ್ತೆ ಅವಾಗ ಏನ್ ಮಾಡಬೇಕು, ಅದ್ರದ್ದು ಫಸ್ಟ್ ಅನ್ನ ಬರಿಬೇಕು. ಕ್ಯಾಪಿಟಲ್ ಲೆಟರ್ ಆಫ್ ದ ಫಸ್ಟ್ ವ್ಯಾಲ್ಯೂ, ಫಸ್ಟ್ ಆಫ್ ಇ ಡ್ಯಾಶ್. ನೋಡಿ ಇಷ್ಟೇ ಸಿಂಪಲ್. ಫಾಲೋ ಬರಿಬೇಕಾದ್ರೆ ಮೊದಲನೇ ಪ್ರೊಡ್ಯೂಸರ್ಗೆ ಡಾಲರ್ ಅನ್ನ ಇನ್ಕ್ಲೂಡ್ ಮಾಡಬೇಕು. ಎರಡನೇದಾಗಿ ಫಾಲೋನ ಬರಿಬೇಕಾದ್ರೆ ಮುಂದ್ಗಡೆ ಎಲಿಮೆಂಟ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗಿ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕು. ಪಕ್ಕದಲ್ಲಿ ಏನಾದ್ರೂ ನೆಕ್ಸ್ಟ್ ಎಲಿಮೆಂಟ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇದ್ರೆ ಏನ್ ಮಾಡಬೇಕು, ಆ ಕ್ಯಾಪಿಟಲ್ ಲೆಟರ್ದು ಫಸ್ಟ್ ಅನ್ನ ಬರಿಬೇಕು. ಇದೇ 3 ಕಂಡೀಷನ್ ಬೇಕಾಗಿರೋದು. ಸೊ ಇವಾಗ ಫಸ್ಟ್ ಆಫ್ ಇ ಡ್ಯಾಶ್ ಏನಿದೆ ನೋಡಿ, ಫಸ್ಟ್ ಆಫ್ ಇ ಡ್ಯಾಶ್ ಪ್ಲಸ್ ಮತ್ತೆ ಎಪ್ಸಿಲಾನ್, ಪ್ಲಸ್ ಮಾತ್ರ ಬರಿಬೇಕು, ಎಪ್ಸಿಲಾನ್ ಬರೆಯಂಗಿಲ್ಲ. ಎಪ್ಸಿಲಾನ್ ಏನಿದ್ರು ಫಸ್ಟ್ ಅಲ್ಲಿ ಯೂಸ್ ಆಗುತ್ತೆ ಹೊರತು ಫಾಲೋ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಪ್ಸಿಲಾನ್ ಅನ್ನ ಬರಿಬೇಡ್ರಿ, ಬರೆದ್ರೆ ಮಾರ್ಕ್ಸ್ ಹೋಯ್ತು ಅಂತಾನೆ ಫುಲ್. ಸೊ ಎಪ್ಸಿಲಾನ್ ಅನ್ನ ಬರಿಕೊಡು. ಈಗ ಪ್ಲಸ್ ಅನ್ನ ಬರ್ದಿದ್ದೀನಿ. ನೆಕ್ಸ್ಟ್ ಇದ್ರದ್ದು ಆಯ್ತು, ಇದು ಯಾವುದನ್ನ ಫಾಲೋ ಮಾಡ್ತಾ ಇದೆ ಅದನ್ನು ಕೂಡ ನಾವು ನೋಡಬೇಕು. ಸ್ಮಾಲ್ ಲೆಟರ್ ಆಗಿದ್ರೆ ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದೆ, ಬಟ್ ಇದು ಕ್ಯಾಪಿಟಲ್ ಲೆಟರ್ ಆಗಿರೋದ್ರಿಂದ ಅದು ಯಾವುದನ್ನು ಫಾಲೋ ಮಾಡ್ತಾ ಇದೆ ಅಂತ ಮತ್ತೆ ನೋಡ್ಬೇಕು. ಇಲ್ಲಿ ಮುಂದೆ ಎಲಿಮೆಂಟ್ ಇಲ್ಲ, ಮುಂದೆ ಎಲಿಮೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, ನಮ್ಮ ಪ್ರೊಡ್ಯೂಸರ್ಗೆ ಮ್ಯಾಪ್ ಮಾಡ್ತೀವಿ. ಸೊ ಮ್ಯಾಪ್ ಮಾಡಿದಾಗ ಏನಾಯ್ತು, ಇ. ಸೊ ಪ್ರೊಡ್ಯೂಸರಿಗೆ ಬಂದ ತಕ್ಷಣ ಫಾಲೋನ ಕಂಡುಹಿಡಿಬೇಕು. ಸೊ ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಇ. ಸೊ ಏನಾಗುತ್ತೆ, ಪ್ಲಸ್ ಆಲ್ರೆಡಿ ಇತ್ತು, ಫಾಲೋ ಆಫ್ ಇ. ಫಾಲೋ ಆಫ್ ಇ ಏನು, ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಸೊ ಅಷ್ಟನ್ನು ಕೂಡ ಫ್ಲವರ್ ಬ್ರಾಕೆಟ್ ಒಳಗಡೆ ಮೆನ್ಷನ್ ಮಾಡಿ. ಇಲ್ಲಿ ಒಂದ್ಸಲಿ ಟಿ ಇದೆ, ಟಿ ಅನ್ನ ಫಾಲೋ ಮಾಡ್ತಿರೋದೇನು, ಇ ಡ್ಯಾಶ್. ಸೊ ಅದ್ರದ್ದು ಫಸ್ಟ್ ಅನ್ನ ಬರೀಬೇಕು. ಸೊ ಫಸ್ಟ್ ಪ್ಲಸ್ ಅನ್ನ ಬರ್ದಿದ್ದೀನಿ. ಇದಾದ್ಮೇಲೆ ಯಾವುದೇ ಎಲಿಮೆಂಟ್ ಇಲ್ಲ, ಸೊ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ ಇ ಡ್ಯಾಶ್ಗೆ. ಸೊ ಇ ಡ್ಯಾಶ್ ಏನ್ ಬರೀಬೇಕು, ಫಾಲೋ ಬರೀಬೇಕು ಅಲ್ವಾ, ಇ ಡ್ಯಾಶ್. ಸೊ ಫಾಲೋ ಆಫ್ ಇ ಡ್ಯಾಶ್ ಏನಿದೆ ವ್ಯಾಲ್ಯೂ, ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್, ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಎರಡು ಕೂಡ ಸೇಮ್. ಸೊ ಮತ್ತೆ ಬರ್ದಿಲ್ಲ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಎಲಿಮೆಂಟ್ ಗಳಿಗೆ ಫಾಲೋನ ಕಂಡುಹಿಡಿತಾ ಹೋಗೋಣ. ನೀಟಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ವಿಡಿಯೋ ಲೆಂತ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಯಾವ್ದಾದ್ರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಾ. ಇ ಡ್ಯಾಶ್ ಇ ಆಯ್ತು, ಇ ಡ್ಯಾಶ್ ಆಯ್ತು, ಟಿ ಆಯ್ತು. ಟಿ ಡ್ಯಾಶ್ ವ್ಯಾಲ್ಯೂನ ಕಂಡುಹಿಡಿಯೋಣ, ಫಾಲೋ ಆಫ್ ಟಿ ಡ್ಯಾಶ್. ಸೊ ಯಾವ ರೀತಿ ಕಂಡುಹಿಡಿಯೋದು, ಫಸ್ಟ್ ಟಿ ಡ್ಯಾಶ್ ಎಲ್ಲೆಲ್ಲಿದೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಟಿ ಡ್ಯಾಶ್ ಇಲ್ಲಿದೆ, ಟಿ ಡ್ಯಾಶ್ ಇಲ್ಲಿದೆ. ಫಸ್ಟ್ ಇದನ್ನ ತಗೊಂಡ್ರೆ ಟಿ ಡ್ಯಾಶ್ ಪಕ್ಕದಲ್ಲಿರುವಂತ ಎಲಿಮೆಂಟ್ ಯಾವುದು, ಇಲ್ಲಿ ಯಾವುದು ಇಲ್ಲ. ಯಾವುದು ಇಲ್ಲ ಅಂತಂದ್ರೆ ಅದರ ಪ್ರೊಡ್ಯೂಸರಿಗೆ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕು, ಫಾಲೋ ಆಫ್ ಟಿ, ಫಾಲೋ ಆಫ್ ಟಿ. ಸೊ ಫಾಲೋ ಆಫ್ ಟಿ ಏನಿದೆ ನನಗೆ ಇಲ್ಲಿ, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ ಇನ್ನೊಂತವ ಇಲ್ಲಿ ಟಿ ಡ್ಯಾಶ್ ಇದೆ. ಸೊ ದಿಸ್ ಇಸ್ ಎ ಸಪರೇಟ್ ಪ್ರೊಜೆಕ್ಷನ್. ಇದಾದ್ಮೇಲೂ ಕೂಡ ಯಾವುದೇ ಎಲಿಮೆಂಟ್ ಇಲ್ಲ, ಸೊ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ಟಿ ಡ್ಯಾಶ್. ಸೊ ಫಾಲೋ ಆಫ್ ಟಿ ಡ್ಯಾಶ್ ಈಸ್ ಈಕ್ವಲ್ ಟು ಫಾಲೋ ಆಫ್ ಟಿ ವಿಚ್ ಈಸ್ ಆಲ್ರೆಡಿ ರಿಟರ್ನ್, ದಟ್ ಈಸ್ ಪ್ಲಸ್ ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ ಫಾಲೋ ಆಫ್ ಎಫ್ ಮಾತ್ರ ಉಳ್ಕೊಂತು. ಸೊ ಎಫ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ರಿ, ಎಫ್ ಎಲ್ಲೆಲ್ಲಿದೆ ಅಂತ. ಸೊ ಎಫ್ ಈ ಒಂದು ಜಾಗದಲ್ಲಿ ಇದೆ, ಈ ಒಂದು ಜಾಗದಲ್ಲಿ ಇದೆ. ಸೊ ಯಾರು ಫಾಲೋ ಮಾಡ್ತಾ ಇದ್ದಾರೆ ಎಫ್ ಅನ್ನ, ಕ್ಯಾಪಿಟಲ್ ಲೆಟರ್ ಟಿ ಡ್ಯಾಶ್. ಸೊ ಕ್ಯಾಪಿಟಲ್ ಲೆಟರ್ ಬಂದಾಗ ಪಕ್ಕದಲ್ಲಿ ಏನ್ ಮಾಡಬೇಕು, ಅದರ ಫಸ್ಟ್ ಅನ್ನ ಬರೀಬೇಕು, ಫಸ್ಟ್ ಆಫ್ ಟಿ ಡ್ಯಾಶ್. ಸೊ ಟಿ ಡ್ಯಾಶ್ ಫಸ್ಟ್ ನನಗೆ ಆಲ್ರೆಡಿ ಗೊತ್ತಿದೆ ಏನು, ಸ್ಟಾರ್ ಮತ್ತೆ ಎಪ್ಸಿಲಾನ್. ಎಪ್ಸಿಲಾನ್ ಅನ್ನ ಬರೆಯಂಗಿಲ್ಲ, ಸೊ ಕೇವಲ ಸ್ಟಾರ್ ಮಾತ್ರ ಬರೀತೀನಿ, ಸರಿನಾ? ಇದು ಈ ಟಿ ಡ್ಯಾಶ್ ಯಾರನ್ನ ಫಾಲೋ ಮಾಡ್ತಾ ಇದೆ ಅಂತ ನೋಡಿದ್ರೆ ಅಲ್ಲಿ ಎಲಿಮೆಂಟೇ ಇಲ್ಲ. ಎಲಿಮೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಟಿ. ಸೊ ಕ್ಯಾಪಿಟಲ್ ಲೆಟರ್ ಟಿ ಅಂತ ಬಂದಾಗ ಪ್ರೊಡ್ಯೂಸರ್ ಇದು, ಸೊ ಇದ್ರದ್ದು ಫಾಲೋನ ಬರೀಬೇಕು. ಸೊ ಫಾಲೋ ಆಫ್ ಟಿ. ಸೊ ಸ್ಟಾರ್ ಅದೇ ರೀತಿ ಉಳ್ಕೊಳುತ್ತೆ. ಫಾಲೋ ಆಫ್ ಟಿ ಏನಿದೆ ನೋಡಿ, ಫಾಲೋ ಆಫ್ ಟಿ ಈಸ್ ಪ್ಲಸ್ ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಸೊ ಇದಷ್ಟನ್ನು ಕೂಡ ಫ್ಲವರ್ ಬ್ರಾಕೆಟ್ ಒಳಗಡೆ ಬರೀ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಡೆ ಇದೆ, ಎಫ್ ಈಸ್ ಫಾಲೋಡ್ ಬೈ ಟಿ ಡ್ಯಾಶ್. ಸೊ ಟಿ ಡ್ಯಾಶ್ ಏನ್ ಬರೀಬೇಕು, ಫಸ್ಟ್ ಅನ್ನ ಬರೀಬೇಕು. ಸೊ ಫಸ್ಟ್ ಆಲ್ರೆಡಿ ಸ್ಟಾರ್ ಬರ್ದಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಯಾವುದೇ ಎಲಿಮೆಂಟ್ ಇಲ್ಲ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ಟಿ ಡ್ಯಾಶ್. ಸೊ ಟಿ ಡ್ಯಾಶ್ ಫಾಲೋ ಬರೀಬೇಕು. ಟಿ ಡ್ಯಾಶ್ ಫಾಲೋ ಏನಿದೆ, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್, ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಸೇಮ್ ಥಿಂಗ್. ಸೊ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ 3 ಸ್ಟೆಪ್ ಆಗಿದೆ. ಕೊನೆಯ ಸ್ಟೆಪ್ 4ನೇ ಸ್ಟೆಪ್ ಅಲ್ಲಿ
LL1 ಪಾರ್ಸರ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತೀವಿ ಅಷ್ಟೇ. ಸೊ ಇವಾಗ ಈ ರೀತಿ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಯಾವ ರೀತಿ? ನಮ್ಮ ಪ್ರೊಡ್ಯೂಸರ್ ಗಳನ್ನ ಈ ಕಡೆ ಬರ್ಕೊಳ್ರಿ, ಇ ಡ್ಯಾಶ್ ಟಿ ಡ್ಯಾಶ್ ಎಫ್, ಸರಿನಾ? ನೆಕ್ಸ್ಟ್ ಇಲ್ಲಿ ಆಪರೇಟರ್ ಗಳನ್ನ ಬರ್ಕೊಂತ ಹೋಗ್ಬೇಕು. ಯಾವ್ಯಾವ ಇರೋದು? ಪ್ಲಸ್ ಇದೆ, ಎಪ್ಸಲನ್ ಅನ್ನ ಬರೆಯಂಗಿಲ್ಲ, ಎಪ್ಸಲನ್ ಜಾಗದಲ್ಲಿ ಡಾಲರ್ ಅನ್ನ ಬರ್ದಿರ್ತೀವಿ. ನೆಕ್ಸ್ಟ್ ಏನ ಬರೀಬೇಕು? ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಬರ್ದೀನಿ, ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಮತ್ತೆ ID. ಸೊ ಇದಷ್ಟನ್ನು ಕೂಡ ಬರ್ಕೋಬೇಕು. ಈಗ ಒಂದೊಂದಾಗಿಯೇ ಪ್ರೊಜೆಕ್ಷನ್ ಗಳನ್ನ ತಗೊಂತ ಹೋಗೋಣ. ಮೊದಲಿಗೆ ಇದು, ಸೊ ಇ ಈಸ್ ಪ್ರೊಡ್ಯೂಸಿಂಗ್ TE ಡ್ಯಾಶ್, ಸರಿನಾ? ಈಗ ಮೊದಲನೇ ಎಲಿಮೆಂಟ್ ಯಾವುದು ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅದರದ್ದು ಫಸ್ಟ್ ಏನು ಅಂತ ನೋಡ್ರಿ. ಸೊ ಫಸ್ಟ್ ಆಫ್ ಟಿ ಎಲ್ಲಿದೆ? ಇಲ್ಲಿ ಫಸ್ಟ್ ಆಫ್ ಟಿ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಬ್ರಾಕೆಟ್ ಮತ್ತೆ ID. ಸೊ ಇವಾಗ ಏನ್ ಮಾಡಬೇಕು? ಈ ಈಕ್ವೇಶನ್ ನ ಆ ಜಾಗಗಳಲ್ಲಿ ಬರಿಬೇಕು. ಸೊ ಏನ್ ಮಾಡಬೇಕು? ಈ ಈಕ್ವೇಶನ್ ಅನ್ನ ಆ ಜಾಗಗಳಲ್ಲಿ ಬರಿಬೇಕು. ಓಪನ್ ಬ್ರಾಕೆಟ್ ಅಲ್ಲಿ ಬರೀರಿ ಇ ಪ್ರೊಡ್ಯೂಸಿಂಗ್ TE ಡ್ಯಾಶ್. ನೆಕ್ಸ್ಟ್ ID ಜಾಗದಲ್ಲೂ ಕೂಡ ಬರಬೇಕು ಇ ಪ್ರೊಡ್ಯೂಸಿಂಗ್ TE ಡ್ಯಾಶ್, ಸರಿನಾ? ಏನ್ ಮಾಡಬೇಕು? ಈಕ್ವೇಶನ್ ಅನ್ನ ತಗೋಬೇಕು. ಮೊದಲನೇ ಎಲಿಮೆಂಟ್ ಫಸ್ಟ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಫಸ್ಟ್ ವ್ಯಾಲ್ಯೂ ಆಲ್ರೆಡಿ ಫಸ್ಟ್ ಗೆ ಕಂಡುಹಿಡಿರ್ತೀವಲ್ಲ, ಆ ಜಾಗಗಳಲ್ಲಿ ಬರಿಬೇಕು ಅಷ್ಟೇ. ಆ ಈಕ್ವೇಶನ್ ಅನ್ನ ಆ ಜಾಗದಲ್ಲಿ ಬರಿಬೇಕು. ನೆಕ್ಸ್ಟ್ ಇನ್ನೊಂದು ಬರೆಯೋಣ, ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಪ್ಲಸ್ TE ಡ್ಯಾಶ್, ಮತ್ತೆ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತಾ ಇದೆ ಎಪ್ಸಲನ್. ಸೊ ಅದು ಯಾವ ರೀತಿ ಬರೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಫಸ್ಟ್ ಏನ್ ಮಾಡ್ರಿ ಅಂತಂದ್ರೆ, ಈ ಒಂದು ಪ್ರೊಜೆಕ್ಷನ್ ಬರೀತಾ ಇರೋದಲ್ವಾ, ಮೊದಲನೇ ಎಲಿಮೆಂಟ್ ಯಾವುದು? ಪ್ಲಸ್ ಇದೆ. ಸೊ ಪ್ಲಸ್ ಆಪರೇಟರ್ ನನಗೆ ಆಲ್ರೆಡಿ ಇದೆ, ಅಲ್ಲಿಗೆ ಬರೀತೀನಿ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಪ್ಲಸ್ TE ಡ್ಯಾಶ್, ಸರಿನಾ? ನೆಕ್ಸ್ಟ್ ಇ ಡ್ಯಾಶ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಇ ಡ್ಯಾಶ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಎಪ್ಸಲಾನ್ ಇಲ್ಲಿ ಜಾಗನೇ ಇಲ್ಲ, ಅವಾಗ ಏನ್ ಮಾಡಬೇಕು? ಇದು ಯಾವುದನ್ನ ಫಾಲೋ ಮಾಡ್ತಾ ಇದೆ ನೋಡೋಣ. ಸೊ ಫಾಲೋ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಎಪ್ಸಲಾನ್ ಬಂದಾಗ ಏನ್ ಮಾಡಬೇಕು? ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್ ಇ ಡ್ಯಾಶ್. ಸೊ ರೀಡೈರೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಅದರ ಫಾಲೋ ಏನು? ಅದರ ಫಾಲೋ. ಸೊ ಫಾಲೋ ಆಫ್ ಇ ಡ್ಯಾಶ್, ಫಾಲೋ ಆಫ್ ಇ ಡ್ಯಾಶ್ ಏನಿದೆ ಡಾಲರ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಆ ಜಾಗದಲ್ಲಿ ಬರೀರಿ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಪ್ಲಸ್ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್ ಮತ್ತೆ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಸೊ ಏನ್ ಮಾಡಿದ್ವಿ? ಎಪ್ಸಲಾನ್ ಬಂದಾಗ ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ರೀಡೈರೆಕ್ಟ್ ಮಾಡಿದ್ರಿ, ಅದ್ರದ್ದು ಫಾಲೋ ಎಲ್ಲೆಲ್ಲಿದೆ ಆ ಜಾಗದಲ್ಲಿ ಬರಿಬೇಕು. ಇನ್ನ ಉಳಿದಿರುವಂತೆ ಮಾಮೂಲಿ ಮೊದಲನೇ ಎಲಿಮೆಂಟ್ ಎಲ್ಲಿರುತ್ತೆ ಅಲ್ಲಿಗೆ ಬರಿಬೇಕು. ಸೊ ಬರಿತಾ ಹೋಗೋಣ, ನಿಮಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಈಕ್ವೇಶನ್ ಈಸ್ ಟಿ ಪ್ರೊಡ್ಯೂಸಿಂಗ್ FT ಡ್ಯಾಶ್, ಸರಿನಾ? ಮೊದಲನೇ ಎಲಿಮೆಂಟ್ ಯಾವುದು? ಕ್ಯಾಪಿಟಲ್ ಲೆಟರ್ F. ಸೊ ಕ್ಯಾಪಿಟಲ್ ಲೆಟರ್ ಬಂದ್ರೆ ಏನ್ ಮಾಡಬೇಕು? ಅದ್ರದ್ದು ಫಸ್ಟ್ ಅನ್ನ ನೋಡ್ಬೇಕು. ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ F ಆಲ್ರೆಡಿ ನಾವು ಹುಡುಕಿದೀವಿ. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ F ಈಸ್ ಈಕ್ವಲ್ ಟು ಕ್ಲೋಸ್ಡ್ ಬ್ರಾಕೆಟ್ ಮತ್ತೆ ID. ಸೊ ಆ ಜಾಗಗಳಿಗೆ ಈ ಒಂದು ಈಕ್ವೇಶನ್ ಅನ್ನ ಬರಿಬೇಕು. ಕ್ಲೋಸ್ಡ್ ಬ್ರಾಕೆಟ್ ಎಲ್ಲಿದೆ? ಇಲ್ಲಿದೆ ಟಿ ಪ್ರೊಡ್ಯೂಸಿಂಗ್ FT ಡ್ಯಾಶ್. ನೆಕ್ಸ್ಟ್ ID, ಸೊ ಟಿ ಪ್ರೊಡ್ಯೂಸಿಂಗ್ FT ಡ್ಯಾಶ್, ಸಿಂಪಲ್. ನೆಕ್ಸ್ಟ್ ಈಕ್ವೇಶನ್ ಹೋಗೋಣ ಅಥವಾ ನೆಕ್ಸ್ಟ್ ಪ್ರೊಜೆಕ್ಷನ್ ಹೋಗೋಣ. ಟಿ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಸ್ಟಾರ್ FT ಡ್ಯಾಶ್. ಸೊ ಮೊದಲನೇದು ಏನಿದೆ? ಸ್ಟಾರ್ ಇದೆ, ಸೊ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಸ್ಟಾರ್ FT ಡ್ಯಾಶ್. ನೆಕ್ಸ್ಟ್ ಟಿ ಡ್ಯಾಶ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಟಿ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಎಪ್ಸಲಾನ್ ಬಂದಾಗ ಏನ್ ಮಾಡಬೇಕು? ರೀಡೈರೆಕ್ಟ್ ಇಟ್ಸ್ ಪ್ರೊಡ್ಯೂಸರ್ ಟಿ ಡ್ಯಾಶ್. ಸೊ ಅದ್ರದ್ದು ಫಾಲೋನ ಹುಡುಕಿ. ಟಿ ಡ್ಯಾಶ್ ಫಾಲೋ ಏನಿದೆ? ಪ್ಲಸ್ ಡಾಲರ್ ಕ್ಲೋಸ್ಡ್ ಬ್ರಾಕೆಟ್ ಆ ಎಲ್ಲ ಜಾಗದಲ್ಲೂ ಬರಬೇಕು. ಸೊ ಪ್ಲಸ್ ಇಲ್ಲಿದೆ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ನೆಕ್ಸ್ಟ್ ಡಾಲರ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್, ಸರಿನಾ? ಎಸ್. ನೆಕ್ಸ್ಟ್ ಲಾಸ್ಟ್ ಒನ್ F is producing open bracket E closed bracket. ಸೊ ಫಸ್ಟ್ ಏನಿರೋದು? ಓಪನ್ ಬ್ರಾಕೆಟ್. ಸೊ ಓಪನ್ ಬ್ರಾಕೆಟ್ ಜಾಗದಲ್ಲಿ ಈ ಒಂದು ಈಕ್ವೇಶನ್ ಬರೆದ್ರಾಯ್ತು. ಓಪನ್ ಬ್ರಾಕೆಟ್ E ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ F is also producing ID. ಸೊ F is producing ID ಅಂತ ಅಂದ್ರೆ ಡೈರೆಕ್ಟ್ ಆಗಿ ID ಜಾಗಕ್ಕೆ ಬರೀರಿ F producing ID. ಇವಾಗ ಇದು LL1 ಪಾರ್ಸರ್ ಇಲ್ಲೋ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ವ್ಯಾಲ್ಯೂ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಬಾಕ್ಸ್ ಅಲ್ಲಿ ಒಂದೇ ಎಲಿಮೆಂಟ್ ಇರಬೇಕು. ನೋಡಿ, ಒಂದು ಬಾಕ್ಸ್ ಅಲ್ಲಿ ಒಂದೇ ಎಲಿಮೆಂಟ್ ಗಳಿದಾವ. ಎಸ್. ಸೊ ಇದನ್ನ ಏನಂತ ಕರಿಬಹುದು? LL1 ಪಾರ್ಸರ್ ಅಂತ ಕರಿಬಹುದು. ಸೊ ದಿಸ್ ಈಸ್ ಎ LL1 ಪಾರ್ಸರ್ ಪ್ರಾಬ್ಲಮ್. ಇಷ್ಟೇ ಸಿಂಪಲ್. ಫಸ್ಟ್ ಏನ್ ಮಾಡಬೇಕು? ಲೆಫ್ಟ್ ರಿಕರ್ಷನ್ ಇದ್ರೆ ರಿಮೂವ್ ಮಾಡಬೇಕು, ಲೆಫ್ಟ್ ಫ್ಯಾಕ್ಟರಿಂಗ್ ಇದ್ರೆ ರಿಮೂವ್ ಮಾಡಬೇಕು,
ಫಸ್ಟ್ ಮತ್ತೆ ಫಾಲೋನ ಕಂಡುಹಿಡ್ಕೋಬೇಕು, ಈ ಟೇಬಲ್ಗೆ ಫಿಲ್ ಮಾಡ್ತಾ ಹೋಗ್ಬೇಕು. ಒಂದೆರಡು ಸಲ ಈ ವಿಡಿಯೋನ ನೋಡ್ರಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಮಾಡಿದ್ದೀನಿ, ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.